ನಮಸ್ಕಾರ, ಶುಭೋದಯ ವಿದ್ಯಾರ್ಥಿಗಳೇ, ಶಾಲಾ ಶಿಕ್ಷಕರೇ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರೇ. ನೀವೆಲ್ಲರೂ ಕೇಳ್ತಾ ಇದ್ದೀರಾ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿ 10ನೇ ಕ್ಲಾಸ್ನ ತರಗತಿಯಲ್ಲಿ ನಾವಿದ್ದೀವಿ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗಿರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಕ್ಲಾಸ್ನಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಟಾಪಿಕ್ ನ ಕುರಿತು ಮಾತಾಡ್ತಾ ಇದ್ವಿ. ಹೆಚ್ಚು ಕಮ್ಮಿ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಏನಿದೆ, ನಿಮ್ಗೆ ಈ ಚಾಪ್ಟರ್ ಪೂರ್ತಿ ಬರೀ ಪ್ರಯೋಗಗಳೇ ಇರುತ್ತೆ, ಎಕ್ಸ್ಪೆರಿಮೆಂಟ್ಸ್ ಗಳಿರುತ್ತೆ. ಆದ್ರಿಂದ ಇದನ್ನ ಥಿಯೋರೆಟಿಕಲ್ ಆಗಿ ನೀವು ಓದೋದ್ಕಿಂತ, ಅಂದ್ರೆ ಸೈದ್ಧಾಂತಿಕವಾಗಿ ಟೆಕ್ಸ್ಟ್ ಬುಕ್ ನ ಹಿಡಿದು ಈ ಒಂದಿಷ್ಟು ಚಾಪ್ಟರ್ ಗಳನ್ನ ಓದೋದ್ಕಿಂತ ಪ್ರಯೋಗ ಶಾಲೆಯಲ್ಲೇ ಕಲಿಯೋದು ಹೆಚ್ಚು ಅಂತ ಹೇಳಬಹುದು. ಆದ್ರೆ ನಾವು ಇಲ್ಲಿ ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡೋದ್ರಿಂದ ಹೆಚ್ಚು ಪ್ರಯೋಗವನ್ನ ನಮ್ಗಿರುವಂತಹ ಈ ಒಂದು ಸಮಯಾವಕಾಶದಲ್ಲಿ ಆಗಿರುವಂತಹ ಸೌಲಭ್ಯಗಳಲ್ಲಿ ಮಾಡೋದು ಕಷ್ಟ ಸಾಧ್ಯ. ಆದ್ರಿಂದ ಯಾವ ಯಾವ ಪ್ರಯೋಗವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಈ ಕ್ಲಾಸ್ ನಲ್ಲಿ ಮಾಡಿ ತೋರುವಂತಹ ಪ್ರಯತ್ನ ಮಾಡ್ತೀವಿ. ಅದನ್ನ ಹೊರತುಪಡಿಸಿ ತಾವು ತಮ್ಮ ವಿಜ್ಞಾನದ ಶಿಕ್ಷಕರ ಸಹಾಯವನ್ನ ತೆಗೆದುಕೊಂಡು ಮತ್ತೊಂದಿಷ್ಟು ಪ್ರಯೋಗಗಳನ್ನ ಮಾಡ್ತಾ ಹೋಗಬಹುದು. ಈ ಹಿಂದೆ ಕ್ಲಾಸ್ ನಲ್ಲಿ ನಾನು ಹೇಳಿದ್ದೆ ಆಮ್ಲಗಳ ಬಗ್ಗೆ, ಪ್ರತ್ಯಾಮ್ಲಗಳ ಬಗ್ಗೆ ಮತ್ತು ಲವಣಗಳ ಬಗ್ಗೆ, ಜೊತೆಗೆ ಈ ಸುಣ್ಣದ ಕಲ್ಲು ಅಂತ ಏನ್ ಕರಿತೀವಿ, ಲೈಮ್ ಸ್ಟೋನ್. ಸುಣ್ಣದ ಕಲ್ಲು ಅಂತ ಹೇಳಿದ್ರೆ ಲೈಮ್ ಸ್ಟೋನ್, ಹಾಗೆ ಸೀಮೆ ಸುಣ್ಣ, ಹಾಗೆ ಅಮೃತ ಶಿಲೆಗಳು. ಅಮೃತ ಶಿಲೆಗಳು ಅಂದ್ರೆ ಗೊತ್ತಿದ್ಯಾ ನಿಮ್ಗೆ ಹೇಗಿರುತ್ತೆ ಅಂತ ಅನ್ಬಿಟ್ಟು ನಾನು ಇಲ್ಲಿ ಒಂದು ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ನಿಮ್ಗೆಲ್ಲ ಇದು ಕಾಣ್ತಾ ಇದೆ ಅಂತ ಭಾವಿಸ್ತೀನಿ. ಇದು ಅಮೃತ ಶಿಲೆ, ಅಂದ್ರೆ ಇಲ್ಲೊಂದು ದೇವಿಯ ಒಂದು ವಿಗ್ರಹವನ್ನ ಕೆತ್ತಿದ್ದಾರೆ. ಈ ಶಿಲೆಗಳಾಗಿರಬಹುದು ಅಥವಾ ಶಿರಡಿಯಲ್ಲಿ ಕಂಡು ಬರುವಂತಹ ಸಾಯಿಬಾಬರವರ ಶಿಲೆಗಳಾಗಿರಬಹುದು, ಉತ್ತರ ಭಾರತದ ಕಡೆಗೆ ಬಹುತೇಕ ದೇವಸ್ಥಾನಗಳಲ್ಲಿ ಅಮೃತ ಶಿಲೆಗಳಲ್ಲೇ ದೇವಾನ್ ದೇವತೆಗಳನ್ನ ಕೆತ್ತಿರ್ತಾರೆ. ನಾವ್ ಹೆಂಗೆ ಇಲ್ಲಿ ಕರ್ನಾಟಕದಲ್ಲೆಲ್ಲ ಕಪ್ಪು ಕಲ್ಲುಗಳನ್ನ ಉಪಯೋಗಿಸಿ ದೇವರುಗಳನ್ನ ಕೆತ್ತುತ್ತೀವಿ, ಅದೇ ರೀತಿ ಅಲ್ಲೆಲ್ಲ ಈ ಅಮೃತ ಶಿಲೆಯಿಂದ ಕೆತ್ತುತ್ತಾರೆ. ಸೊ ಈ ಸುಣ್ಣದ ಕಳ್ಳಾಗಿರ್ಬೋದು, ಸೀಮೆ ಸುಣ್ಣ ಆಗಿರ್ಬೋದು, ಅಮೃತ ಶಿಲೆಗಳಾಗಿರ್ಬಹುದು, ಇವೆಲ್ಲವೂ ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ವಿವಿಧ ರೂಪಗಳು. ಸೊ ಈ ಅಮೃತ ಶಿಲೆ ಅಂತ ನಾವು ಕರಿತೀವಿ ಸಾಮಾನ್ಯ ಜನರು. ವಿಜ್ಞಾನದ ವಿದ್ಯಾರ್ಥಿಯಾಗಿ ನೀವು ಇದನ್ನ ಅರ್ಥೈಸ್ಕೊಳ್ಳುವಂತಹ ರೀತಿ ಬಂದು, ಇದು ಬಂದು ಏನಂತ ಕರಿತೀವಿ ನಾವು, ಕ್ಯಾಲ್ಸಿಯಂ ಕಾರ್ಬೋನೇಟ್. ಅರ್ಥ ಆಯ್ತಾ? ಸೊ ಅದೇ ರೀತಿ ಸೀಮೆ ಸುಣ್ಣನು ನಾನು ನಿಮ್ಗೆ ತೋರಿಸಬಹುದು. ಚೆಕ್ ಮಾಡ್ತೀನಿ ರೀ, ನನ್ಗೆ ಸೀಮೆ ಸುಣ್ಣ ಇಲ್ಲಿ ಸಿಗುತ್ತಾ ಅಂತ ಅನ್ಬಿಟ್ಟು. ನೋಡಿ, ಕಾಣ್ತಾ ಇದ್ಯಾ? ಇದು ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್, ಸೀಮೆ ಸುಣ್ಣ. ಆಯ್ತಾ? ಅಥವಾ ಸುಣ್ಣದ ಕಲ್ಲು, ಲೈಮ್ ಸ್ಟೋನ್ ಅಂತ ಏನ್ ಕರಿತೀವಿ, ಅದನ್ನ ಕೂಡ ನಿಮ್ಗೆ ತೋರಿಸ್ತೇನೆ. ಲೈಮ್ ಸ್ಟೋನ್ ನೋಡಿ, ಕಾಣ್ತಾ ಇದೆಯಲ್ಲ ಇವು. ಸೊ ಲೈಮ್ ಸ್ಟೋನ್ ಆಗಿರಬಹುದು, ಅಥವಾ ಈ ರೀತಿ ಸೀಮೆ ಸುಣ್ಣ ಆಗಿರಬಹುದು, ಅಥವಾ ಈ ರೀತಿ ಅಮೃತ ಶಿಲೆಯ ವಿಗ್ರಹಗಳಾಗಿರಬಹುದು, ಇವೆಲ್ಲವೂ ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ವಿವಿಧ ರೂಪಗಳು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು. ಸೊ ಇವೆಲ್ಲ ಏನಾಗುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್. ಕಾರ್ಬೋನೇಟ್ ನ ವಿವಿಧ ರೂಪಗಳು. ಎಲ್ಲಾ ಲೋಹದ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಸಂಬಂಧಪಟ್ಟಂತಹ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಉಂಟು ಮಾಡುತ್ತೆ. ಸೊ ಇದನ್ನ ಹೇಗೆ ಕ್ರೋಢೀಕರಿಸಬಹುದು, ನಾವ್ ಯಾವ ರೀತಿ ಇದನ್ನ ಬರೀಬಹುದು ನೋಡೋಣ. ಲೋಹದ ಕಾರ್ಬೋನೇಟ್ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್, ಲೋಹದ ಕಾರ್ಬೋನೇಟ್ ಅಥವಾ ಲೋಹದ ಹೈಡ್ರೋಜನ್
ಕಾರ್ಬೋನೇಟ್ ಪ್ಲಸ್ ಆಮ್ಲ ಅಂದ್ರೆ ಆಸಿಡಿಕ್ ರಿಯಾಕ್ಷನ್ ಆದಾಗ ಏನ್ ಉಂಟಾಗುತ್ತೆ? ಕಾರ್ಬನ್ ಲವಣ ಉಂಟಾಗುತ್ತೆ. ಮೊದಲನೇದಾಗಿ ಲವಣ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು, ಇದಿಷ್ಟು ಉಂಟಾಗುತ್ತೆ. ಏನೇನು ಉಂಟಾಗುತ್ತೆ ಮಕ್ಕಳೇ? ಲೋಹದ ಕಾರ್ಬೋನೇಟ್ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಪ್ಲಸ್ ಆಮ್ಲ ಸೇರಿದಾಗ ಲವಣ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು, ಇದು ಇಷ್ಟು ಉತ್ಪತ್ತಿ ಆಗ್ತಾ ಹೋಗುತ್ತೆ. ತಿಳಿತಾ? ಸೊ ಈಗ ಮುಂದೆ ನೋಡೋದಾದ್ರೆ ಇಲ್ಲೊಂದು ಪರಸ್ಪರ ಈ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಹೇಗೆ ವರ್ತಿಸುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು. ಒಂದು ಪ್ರಣಾಳದಲ್ಲಿ ಸುಮಾರು 2 ml ನಷ್ಟು ಸಾರರಿಕ್ತ NaOH ದ್ರಾವಣವನ್ನ ತೆಗೆದುಕೊಳ್ಳಿ ಮತ್ತು ಅದಕ್ಕೆ 2 ಹನಿ ಫಿನಾಫಲ್ತಿನ್ ದ್ರಾವಣ ಸೇರಿಸಿ. ದ್ರಾವಣದ ಬಣ್ಣ ಯಾವ ತರ ಬದಲಾಗ್ತಾ ಇದೆ ಅಂತ ನೋಟ್ ಮಾಡ್ಕೊಳ್ಳಿ. ಮೇಲಿನ ದ್ರಾವಣಕ್ಕೆ ಸಾರರಿಕ್ತವಾದ HCl ದ್ರಾವಣವನ್ನ ಹನಿ ಹನಿಯಾಗಿ ಸೇರಿಸಿ. ಕ್ರಿಯಾ ಮಿಶ್ರಣದ ಬಣ್ಣದಲ್ಲಿ ಏನಾದ್ರೂ ಬದಲಾವಣೆ ಉಂಟಾಯಿತೆ? ಆಮ್ಲವನ್ನ ಸೇರಿಸಿದ ನಂತರ ಫಿನಾಫಲ್ತಿನ್ ಬಣ್ಣ ಏಕೆ ಬದಲಾಯಿತು? ಈಗ ಮೇಲಿನ ಮಿಶ್ರಣಕ್ಕೆ ಕೆಲವು ಹನಿ NaOH ಸೇರಿಸಿ. ಫಿನಾಫಲ್ತಿನ್ ಗುಲಾಬಿ ಬಣ್ಣ ಪುನಃ ಕಾಣಿಸಿಕೊಂಡಿದೆ. ಹೀಗೇಕೆ ಆಗಿರಬಹುದೆಂದು ನೀವು ಆಲೋಚಿಸಿರಿ. ನಾ ಆಗ್ಲೇ ಹೇಳ್ದಂಗೆ ಕೆಲವೊಂದು ಪ್ರಯೋಗವನ್ನ ನಮ್ಗಿರುವಂತಹ ಈ ಒಂದು ಲಿಮಿಟೇಷನ್ ಅಲ್ಲಿ ನಾವು ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ನಿಮ್ಮ ಶಾಲಾ ಪ್ರಯೋಗ ಶಾಲೆಯಲ್ಲೇ ನೀವು ಮಾಡ್ಬೇಕಾಗತ್ತೆ. ಆದ್ರೆ ಇದ್ರ ಸಾರಾಂಶ ಏನು, ಇದ್ರಿಂದ ನಮ್ಗೆ ಏನ್ ತಿಳಿತು ಅನ್ನೋದನ್ನ ಮಾತ್ರ ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬಲ್ಲೆ. ಓಕೆ, ಈಗ ಮೇಲಿನ ಚಟುವಟಿಕೆಯಲ್ಲಿ ಪ್ರತ್ಯಾಮ್ಲದ ಪರಿಣಾಮವಾಗಿ ಆಮ್ಲ ಶೂನ್ಯವಾಗಿದೆ. ಸೊ ನಮ್ಗೆ ಏನ್ ಅರ್ಥ ಆಗುತ್ತೆ? ಪ್ರತ್ಯಾಮ್ಲದ ಪರಿಣಾಮವಾಗಿ ಆಮ್ಲ ಶೂನ್ಯವಾಗಿದೆ ಮತ್ತು ಆಮ್ಲದ ಪರಿಣಾಮವನ್ನ ಪ್ರತ್ಯಾಮ್ಲ ಶೂನ್ಯಗೊಳಿಸುತ್ತದೆ ಅನ್ನೋದನ್ನ ನಾವಿಲ್ಲಿ ವೀಕ್ಷಿಸಬಹುದು. ಸೊ ಎಲ್ಲಾದ್ರೂ ನಿಮ್ಗೆ ಅಸಿಡಿಕ್ ರಿಯಾಕ್ಷನ್ ಆದಾಗ ನೀವು ಅದನ್ನ ಹೇಗ್ ಕಮ್ಮಿ ಮಾಡ್ಬೋದು? ಡಿಅಸಿಡಿಕ್ ಆಗಿರುವಂತಹ ವಸ್ತುನ ಹಾಕೋದ್ರ ಮೂಲಕ ಕಮ್ಮಿ ಮಾಡ್ತಾ ಹೋಗಬಹುದು. ಇವಾಗ ಈ ಕ್ರಿಯೆಯನ್ನ ಹೀಗೆ ಬರಿಬಹುದು ನಾವು. NaOH ಇದು ಜಲೀಯ ಅಥವಾ ಆಕ್ವಾ ಸ್ಥಿತಿಯಲ್ಲಿ ಇರುತ್ತೆ, ಪ್ಲಸ್ HCl ಇದು ಕೂಡ ಆಕ್ವಾ ಸ್ಥಿತಿಯಲ್ಲೇ ಇರುತ್ತೆ. ಇದರಿಂದ ನಮ್ಗೆ ಏನ್ ಸಿಗುತ್ತೆ? Na ಇಲ್ಲಿರೋದು Cl, ಇದು ಆಕ್ವಾ, ಇದು ಆಕ್ವಾ. ಸೊ ಇದು ಯಾವ್ದ್ರಲ್ಲಿ ಇರುತ್ತೆ? ಆಕ್ವಾ ಅಥವಾ ಜಲೀಯ ಸ್ಥಿತಿಯಲ್ಲಿ ಇರುತ್ತೆ. ಪ್ಲಸ್ H ಎಷ್ಟಿದೆ? 1 2 ಆಟಮ್ ಇರೋದ್ರಿಂದ H2O. ಅರ್ಥ ಆಯ್ತಾ? Na ಆಮೇಲೆ Cl ಇಲ್ಲಿ ಬರುತ್ತೆ. H1 2 ಇರೋದ್ರಿಂದ 2 ಇಲ್ಲಿ ಹಾಕ್ತೀರಾ O. ಈ ಒಂದು ರೀತಿಯಲ್ಲಿ ಈ ಒಂದು ಸಮೀಕರಣವನ್ನ ನೀವು ಬರಿಬಹುದು. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನ ತಟಸ್ಥೀಕರಣ ಅಂತ ಕರೀತಾರೆ. ಇದನ್ನು ಕೂಡ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಹುಶಃ ನಿಮ್ಗೆ ನೆನಪಿರಬಹುದು ಅಂತ ನಾನು ಭಾವಿಸಿದ್ದೀನಿ. ತಟಸ್ಥೀಕರಣ ಅಂದ್ರೆ ಏನು ಅಂತ ಕೇಳ್ತಾರೆ. ತಟಸ್ಥೀಕರಣ ಅಂದ್ರೆ ಏನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತೆ ನೀರು ಉಂಟಾಗೋದನ್ನ ತಟಸ್ಥೀಕರಣ ಅಂತ ಹೇಳ್ತಾರೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗೋದನ್ನ ತಟಸ್ಥೀಕರಣ ಅಂತ ಕರೀತಾರೆ. ಸಾಮಾನ್ಯವಾಗಿ ತಟಸ್ಥೀಕರಣ ಕ್ರಿಯೆಯನ್ನ ಹೀಗ್ ಬರಿಬಹುದು. ನಾನು ಏನ್ ಹೇಳ್ದೆ? ಪ್ರತ್ಯಾಮ್ಲ ಪ್ಲಸ್ ಆಮ್ಲ ಇವುಗಳ ನಡುವಿನ ಕ್ರಿಯೆಯಿಂದ ಲವಣ ಹಾಗೂ ನೀರು ಉಂಟಾದ್ರೆ ಈ ಒಂದು ಕ್ರಿಯೆನ ಏನಂತ ಕರೀತಾರೆ? ತಟಸ್ಥೀಕರಣ ಅಂತ ಕರೀತಾರೆ. ತಿಳಿತಾ? ಈಗ ಮುಂದೆ ಹೋಗೋಣ. ಈಗ
ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ. ಸೊ ಇದು ನಿಮ್ಗೆ ರಿಯಾಲಿಟಿಗೆ ಅಷ್ಟು ಹತ್ರ ಇದೆ. ಆದ್ರೆ ನಿಮ್ಮ ಒಂದು ಗಮನಕ್ಕೆ ಬರ್ದೇ ಇರೋ ಕಾರಣದಿಂದ ಸ್ವಲ್ಪ ನಿಮ್ಗೆ ಇದು ಕಷ್ಟ ಅಥವಾ ಕಸಿವಿಸಿ ತರ ಅನ್ಸ್ತಾ ಹೋಗಬಹುದು. ಬಟ್ ಈ ಒಂದು ಚಾಪ್ಟರ್ ಹೋಗ್ತಾ ಹೋಗ್ತಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂದ್ರೆ, ದಿನನಿತ್ಯಗಳಲ್ಲಿ ನಾವು ಈ ಆಮ್ಲ ಪ್ರತ್ಯಾಮ್ಲ ಇವುಗಳ ರಿಯಾಕ್ಷನ್ ಗಳನ್ನ ನಾವು ನೋಡ್ತಾ ಹೋಗ್ಬಹುದು. ಆದ್ರೆ ಅದು ಇದಕ್ಕೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಗೊತ್ತಾಯ್ತಾ? ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ. ಈಗ ಒಂದು ಬೀಕರ್ ನಲ್ಲಿ ಸ್ವಲ್ಪ ತಾಮ್ರದ ಆಕ್ಸೈಡ್ ತೆಗೆದುಕೊಂಡು ಅದಕ್ಕೆ ನಿಧಾನವಾಗಿ ಸಾರಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಸೇರಿಸಿದ ಕಲಿಕೆ. ದ್ರಾವಣದ ಬಣ್ಣವನ್ನ ದಾಖಲಿಸಿ. ತಾಮ್ರದ ಆಕ್ಸೈಡ್ಗೆ ಏನಾಯ್ತು? ದ್ರಾವಣವು ನೀಲಿ ಹಸಿರು ಬಣ್ಣಕ್ಕೆ ತಿರುಗೋದ್ನ ಮತ್ತು ತಾಮ್ರದ ಆಕ್ಸೈಡ್ ವಿಲೀನ ಅಂದ್ರೆ ಡಿಸಾಲ್ವ್ ಆಗೋದನ್ನ ನೀವು ಗಮನಿಸುವಿರಿ. ದ್ರಾವಣ ನೀಲಿ ಹಸಿರು ಬಣ್ಣಕ್ಕೆ ಕಾರಣ ಈ ಕ್ರಿಯೆಯಲ್ಲಿ ಉಂಟಾಗುವಂತಹ ತಾಮ್ರದ ಕ್ಲೋರೈಡ್ ಲೋಹದ ಆಕ್ಸೈಡ್ ಮತ್ತು ಆಮ್ಲಗಳ ನಡುವಿನ ಸಾಮಾನ್ಯ ಕ್ರಿಯೆಯನ್ನ ಹೀಗೆ ಬರೀಬಹುದು. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಲೋಹದ ಆಕ್ಸೈಡ್ ಪ್ಲಸ್ ಆಮ್ಲ ನಮ್ಗೆ ಏನ್ ಸಿಗುತ್ತೆ? ಇದರಿಂದ ಲವಣ ಮತ್ತೆ ನೀರು ಸಿಗುತ್ತೆ. ಸೊ ಆಗ್ಲಿ ನಾವ್ ಏನ್ ಮಾಡಿದ್ವಿ? ಪ್ರತ್ಯಾಮ್ಲ ಪ್ಲಸ್ ಆಮ್ಲ ಕೂಡ ಲವಣ ಮತ್ತೆ ನೀರು ಕೊಡೋದನ್ನ ತಟಸ್ಥೀಕರಣ ಅಂತ ಕರೆದಿದ್ವಿ. ಆದ್ರೆ ಇಲ್ಲಿ ಲೋಹದ ಆಕ್ಸೈಡ್ ಮತ್ತೆ ಆಮ್ಲ ನಡುವಿನ ಸಾಮಾನ್ಯ ಕ್ರಿಯೆಯಿಂದ ನಮ್ಗೆ ಏನ್ ಸಿಗುತ್ತೆ? ಲವಣ ಮತ್ತೆ ನೀರು ಸಿಗ್ತಾ ಹೋಗುತ್ತೆ. ಈಗ ಮೇಲಿನ ಸಮೀಕರಣ ಬರೆದು ಸರಿದೂಗಿಸುವಂತಹ ಕೆಲಸ ನಿಮ್ದು. ಲೋಹೀಯ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನ ಉಂಟು ಮಾಡುತ್ತೆ. ಇದು ಪ್ರತ್ಯಾಮ್ಲದೊಂದಿಗೆ ಆಮ್ಲದ ಕ್ರಿಯೆಯಂತೆಯೇ ಇರೋದ್ರಿಂದ ಲೋಹೀಯ ಆಕ್ಸೈಡ್ಗಳನ್ನ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ ಕರೀತಾರೆ. ಸೊ ನಾ ಆಗ್ಲೇ ಏನ್ ಹೇಳಿದ್ದೆ? ಈಗ ನೋಡಿ, ಫಸ್ಟ್ ಪಾಯಿಂಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಪ್ರತ್ಯಾಮ್ಲಗಳು ಪ್ಲಸ್ ಆಮ್ಲ ನಮ್ಗೆ ಏನನ್ನ ಕೊಡುತ್ತೆ? ಲವಣ ಪ್ಲಸ್ ನೀರನ್ನ ಕೊಡುತ್ತೆ ಅಲ್ವಾ? ಈಗ ಸೆಕೆಂಡ್ ಪಾಯಿಂಟ್ ಅಲ್ಲಿ ಲೋಹದ ಆಕ್ಸೈಡ್ ಪ್ಲಸ್ ಆಮ್ಲ ನಮ್ಗೆ ಏನ್ ಕೊಡುತ್ತೆ? ಅದೇ ಲವಣ ಮತ್ತೆ ನೀರನ್ನ ಕೊಡುತ್ತೆ. ಸೊ ಈ ಎರಡರಲ್ಲಿ ಏನು ಕಾಮನ್ ಆಗಿದೆ? ಆಮ್ಲ ಲವಣ ನೀರು ಕಾಮನ್ ಆಗಿದೆ. ಸೊ ಈ ಪ್ರತ್ಯಾಮ್ಲ ಪ್ಲಸ್ ಆಮ್ಲ ಕೂಡ ಲವಣ ನೀರನ್ನ ಕೊಡುತ್ತೆ. ಲೋಹದ ಆಕ್ಸೈಡ್ ಪ್ಲಸ್ ಆಮ್ಲ ಕೂಡ ಲವಣದ ನೀರನ್ನ ಕೊಡುತ್ತೆ. ಇದರಿಂದ ನಾವ್ ಏನ್ ಅರ್ಥ ಮಾಡ್ಕೊಬಹುದು? ಪ್ರತ್ಯಾಮ್ಲ ಇಸ್ ಈಕ್ವಲ್ ಟು ಲೋಹದ ಆಕ್ಸೈಡ್ ಅಂತ ಬರಿಬಹುದು. ಹೌದೋ ಇಲ್ವೋ? ಪ್ರತ್ಯಾಮ್ಲ ಇಸ್ ಈಕ್ವಲ್ ಟು ಲೋಹದ ಆಕ್ಸೈಡ್. ಹೀಗೆ ಪ್ರತ್ಯಾಮ್ಲದೊಂದಿಗೆ ಆಮ್ಲದ ಕ್ರಿಯೆಯಂತೆಯೇ ಇರುವುದರಿಂದ ಲೋಹೀಯ ಆಕ್ಸೈಡ್ಗಳನ್ನ ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಕರೀತಾರೆ. ಆದ್ರಿಂದ ಈ ಲೋಹದ ಆಕ್ಸೈಡ್ಗಳನ್ನ ಏನಂತ ಕರೀತಾರೆ? ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಸಹ ಕರೀತಾರೆ. ಏನಂತ ಕರೀತಾರೆ? ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಕರೀತಾರೆ. ಈಗ ನಿಮ್ಗೆ 2 ಮಾರ್ಕಿನ ಪ್ರಶ್ನೆ ಬರಬಹುದು. ಪ್ರತ್ಯಾಮ್ಲೀಯ ಆಕ್ಸೈಡ್ ಎಂದರೆ ಏನು? ಅದು ಹೇಗೆ ಆಗುತ್ತೆ? ಈಗ ಪ್ರತ್ಯಾಮ್ಲ ಅದಕ್ಕೆ ನೀವು ಪ್ರತ್ಯಾಮ್ಲ ಪ್ಲಸ್ ಆಮ್ಲದ ಎಕ್ಸ್ಪ್ಲನೇಷನ್ ಕೊಟ್ಟು, ಲೋಹದ ಆಕ್ಸೈಡ್ ಪ್ಲಸ್ ಆಮ್ಲದ ಎಕ್ಸ್ಪ್ಲನೇಷನ್ ಕೊಟ್ಟು, ಇವೆರಡೂ ಒಂದೇ ಆದ್ರಿಂದ ಪ್ರತ್ಯಾಮ್ಲದಿಂದ ಮತ್ತೆ ಲೋಹದ ಆಕ್ಸೈಡ್ ಎರಡರಿಂದನೂ ಕೂಡ ಲವಣ ಮತ್ತೆ ನೀರು ಬರೋದ್ರಿಂದ ಲೋಹದ ಆಕ್ಸೈಡ್ ನ ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಕರೀತಾರೆ ಅಂತ ಹೇಳ್ಬಹುದು. ತಿಳಿತಾ? ಅರ್ಥ ಆಯ್ತಾ ಇದು ಹೇಗ್ ಬಂತು ಅಂತ ಅನ್ಬಿಟ್ಟು? ಈಗ ಲೋಹೀಯ ಆಕ್ಸೈಡ್ ನೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ. ಈಗ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಾಗ್ತವಂದ್ರೆ ಅಲೋಹೀಯ ನಾನ್ ಮೆಟಲಿಕ್ ಆಕ್ಸೈಡ್ ಪ್ರತ್ಯಾಮ್ಲೀಯ ಆಕ್ಸೈಡ್ ಆಗುತ್ತೆ ಅಂದ್ರೆ ಅಲೋಹೀಯ ಆಕ್ಸೈಡ್ ಬಂದು ನಾನ್ ಮೆಟಲಿಕ್ ಆಕ್ಸೈಡ್ ನೊಂದಿಗೆ ಈ ಪ್ರತ್ಯಾಮ್ಲಗಳು ಹೇಗೆ ವರ್ತನೆ ಮಾಡುತ್ತೆ ಅನ್ನೋದನ್ನ ನೋಡೋಣ.
ಈಗ ಚಟುವಟಿಕೆ 2.5ರಲ್ಲಿ ಅರ್ಥ ಆಯ್ತಾ? ಚಟುವಟಿಕೆ 2.5ರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸುಣ್ಣದ ತಿಳಿನೀರುಗಳ ನಡುವಿನ ಕ್ರಿಯೆಯನ್ನ ನೋಡಿದ್ದೀರಾ. ಪ್ರತ್ಯಾಮ್ಲವಾದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನ ಉತ್ಪತ್ತಿ ಮಾಡುತ್ತದೆ. ಇದು ಪ್ರತ್ಯಾಮ್ಲ ಮತ್ತು ಆಮ್ಲಗಳ ನಡುವಿನ ಕ್ರಿಯೆಯಂತೆ ಇರುತ್ತದೆ. ಆದ್ದರಿಂದ ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣ ಹೊಂದಿದೆ ಎಂದು ನೀವು ನಿರ್ಣಯಿಸಬಹುದು. ವೆರಿ ವೆರಿ ಸಿಂಪಲ್ ಅಂಡ್ ಕಾಮನ್ ಸೆನ್ಸ್ ನ ಉಪಯೋಗಿಸ್ಬೇಕೀಗ. ನಾನೇನ್ ಹೇಳ್ದೆ, ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ ಅಂತ ಕರಿತೀವಿ. ಸೊ ಈಗ ಮೆಟಾಲಿಕ್ ಆಕ್ಸೈಡ್ ನ ನಾವು ಪ್ರತ್ಯಾಮ್ಲೀಯ ಅಂತ ಕರೆದಾಗ, ಲೋಹೀಯ ಆಕ್ಸೈಡ್ ನ ಪ್ರತ್ಯಾಮ್ಲೀಯ ಅಂತ ಕೊಟ್ಟಾಗ ಆ ಲೋಹೀಯ ಆಕ್ಸೈಡ್ಗಳನ್ನ ಏನಂತ ಕರಿತೀವಿ? ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾದಾಗ ಆ ಲೋಹೀಯ ಇದ್ರ ಅಪೋಸಿಟ್ ನಮ್ಗೆ ಯಾವಾಗ್ಲೂ ಗೊತ್ತಿತ್ತು, ಪ್ರತ್ಯಾಮ್ಲೀಯ ಇದ್ರ ಅಪೋಸಿಟ್ ಆಮ್ಲೀಯವಾಗಿರುತ್ತೆ ಅಂತ. ಹೌದೋ ಇಲ್ವೋ? ಈಗ ಲೋಹೀಯ ಆಕ್ಸೈಡ್ ನ ಪ್ರತ್ಯಾಮ್ಲೀಯ ಅಂದ್ರೆ ಆ ಲೋಹೀಯ ಆಕ್ಸೈಡ್ ಕೂಡ ಏನಾಗಿರುತ್ತೆ? ಆಮ್ಲೀಯವಾಗಿರುತ್ತೆ. ಸೊ ಲೋಹೀಯ ಮೆಟಾಲಿಕ್ ನ ನಾವು ಅಸಿಡಿಕ್ ಅಂತ ಇದ್ರ ಮೂಲಕ ಪರಿಗಣಿಸಬಹುದು. ಸಾರಿ, ನಾನ್ ಮೆಟಾಲಿಕ್ ನ ಅಸಿಡಿಕ್ ಅಂತ ನಾವು ಇದ್ರ ಮೂಲಕ ಗಮನಿಸ್ತಾ ಬರಬಹುದು. ಅರ್ಥ ಆಯ್ತಾ? ಸೊ ಈಗ ಏನಂತ ಅರ್ಥ ಮಾಡ್ಕೊಂಡ್ರಿ? ಲೋಹೀಯ ಆಕ್ಸೈಡ್ ಪ್ರತ್ಯಾಮ್ಲೀಯ, ಆ ಲೋಹೀಯ ಆಕ್ಸೈಡ್ ಆಮ್ಲೀಯ ಅಂತ ಇದರಿಂದ ನಾವು ಪರಿಗಣನೆಗೆ ತೆಗೆದುಕೊಬಹುದು. ಇಲ್ಲಿವರೆಗೂ ಕ್ಲಿಯರ್ ಆಗಿದ್ಯಾ? ಅರ್ಥ ಆಗಿದ್ಯಾ? ಈಗ ನೆಕ್ಸ್ಟ್, ಎಲ್ಲಾ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ಸಾಮಾನ್ಯವಾಗಿರೋದು ಏನು? ಇವಾಗ ನಮ್ಗೆ ಏನ್ ಅರ್ಥ ಆಯ್ತು? ಮೆಟಾಲಿಕ್ ಆಕ್ಸೈಡ್ ಎಲ್ಲ ಕೂಡ ಪ್ರತ್ಯಾಮ್ಲೀಯವಾಗಿರುತ್ತೆ, ನಾನ್ ಮೆಟಾಲಿಕ್ ಆಕ್ಸೈಡ್ ಎಲ್ಲವೂ ಕೂಡ ಆಮ್ಲೀಯ ಅಂದ್ರೆ ಅಸಿಡಿಕ್ ಆಗಿರುತ್ತೆ ಅಂತ. ಆದ್ರೆ ಈ ಪ್ರತ್ಯಾಮ್ಲೀಯ ಮತ್ತೆ ಆಮ್ಲೀಯದಲ್ಲಿ ಸಾಮ್ಯತೆ ಏನಿದೆ? ಸಮಾನವಾಗಿ ನಾವೇನನ್ನ ಕಂಡುಹಿಡಿಯಬಹುದು ಅದನ್ನ ಈಗ ನೆಕ್ಸ್ಟ್ ನಾವು ನೋಡ್ಕೊಂತಾ ಹೋಗೋಣ. ವಿಭಾಗ 2.1ರಲ್ಲಿ ಎಲ್ಲಾ ಆಮ್ಲಗಳು ಸಾಮಾನ್ಯ ರಾಸಾಯನಿಕ ಗುಣಗಳನ್ನ ಹೊಂದಿರುವುದನ್ನ ನಾವು ನೋಡಿದ್ದೇವೆ. ಗುಣಗಳಲ್ಲಿನ ಈ ಸಾಮ್ಯತೆಗೆ ಕಾರಣವೇನು? ಚಟುವಟಿಕೆ 2.3ರಲ್ಲಿ ಎಲ್ಲಾ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡೋದನ್ನ ನಾವು ನೋಡಿದ್ದೇವೆ. ಆದ್ದರಿಂದ ಹೈಡ್ರೋಜನ್ ಎಲ್ಲಾ ಆಮ್ಲಗಳಲ್ಲಿ ಸಾಮಾನ್ಯವಾಗಿರುತ್ತೆ. ಸೊ ಎಲ್ಲಾ ಆಮ್ಲಗಳಲ್ಲೂ ಸಾಮಾನ್ಯವಾಗಿರುವಂತಹ ಒಂದು ವಸ್ತು ಅಂದ್ರೆ ಅದು ಯಾವುದು? ಹೈಡ್ರೋಜನ್. ಯಾವ್ದದು? ಹೈಡ್ರೋಜನ್ ಎಲ್ಲಾ ವಸ್ತುಗಳಲ್ಲೂ ಸಾಮಾನ್ಯವಾಗಿ ನಾವು ಕಾಣುವಂತಹದ್ದು. ಆದ್ದರಿಂದ ಹೈಡ್ರೋಜನ್ ಹೊಂದಿರುವ ಎಲ್ಲಾ ಸಂಯುಕ್ತಗಳು ಆಮ್ಲಗಳೇ ಎಂಬುದನ್ನ ಪತ್ತೆ ಹಚ್ಚಲು ನಾವು ಒಂದು ಚಟುವಟಿಕೆಗಳನ್ನ ಕೈಗೊಳ್ಳೋಣ. ಅರ್ಥ ಆಯ್ತಾ? ಈ ಚಟುವಟಿಕೆ ಹೀಗಿರುತ್ತೆ: ಗ್ಲೂಕೋಸ್, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ ಇತ್ಯಾದಿಗಳ ದ್ರಾವಣಗಳನ್ನ ತೆಗೆದುಕೊಳ್ಳಿ. ಮನೇಲಿ ತುಂಬಾ ಈಸಿಯಾಗಿ ಸಿಗುತ್ತಲ್ಲ ಇವೆಲ್ಲ, ನಿಮ್ಮ ಶಾಲೆಯ ಪ್ರಯೋಗಶಾಲೆಯಲ್ಲಿ ಸಿಗುತ್ತೆ. ಒಂದು ರಬ್ಬರ್ನ ಕಾರ್ಕ್ ಮೇಲೆ 2 ಮೊಳೆಗಳನ್ನ ಜೋಡಿಸಿ ಮತ್ತು ಅದನ್ನ 100 ml ಬೀಕರ್ ನಲ್ಲಿ ಇಡಿ. ಚಿತ್ರ 2.3ರಲ್ಲಿ ತೋರಿಸಿರುವಂತೆ ಮೊಳೆಗಳನ್ನ 6 ವೋಲ್ಟ್ ಬ್ಯಾಟರಿಯ ಎರಡೂ ತುದಿಗಳಿಗೆ ಬಲ್ಬ್ ಮತ್ತು ಸ್ವಿಚ್ ಗಳ ಮೂಲಕ ಜೋಡಿಸಿ. ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕಾಣುತ್ತೆ ಮೊಳೆಗಳನ್ನ ಜೋಡಿಸಿರೋದು. ಈಗ ಬೀಕರ್ಗೆ ಸ್ವಲ್ಪ ಸಾರರಿಕ್ತ HCl ಸುರಿಯಿರಿ ಮತ್ತು ವಿದ್ಯುತ್ ಹಾಯಿಸಿ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಈ ಚಟುವಟಿಕೆಯನ್ನು ಪುನರ್ವರ್ತಿಸಿ. ಏನನ್ನ ವೀಕ್ಷಿಸಿದ್ರಿ? ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳೊಂದಿಗೆ ಪ್ರತ್ಯೇಕವಾಗಿ ಈ ಚಟುವಟಿಕೆಗಳನ್ನ ಪುನರ್ವರ್ತಿಸಿ. ಈಗ ನೀವು ಏನನ್ನ ವೀಕ್ಷಿಸಿದ್ರಿ? ಎಲ್ಲಾ ಸಂದರ್ಭಗಳಲ್ಲೂ ಬಲ್ಬ್ ಬೆಳಗುತ್ತಿದೆಯೇ? ಇದು ಉತ್ತರ ಕೆಳಗಡೆನೆ ಇದೆ. ಚಿತ್ರ 2.3ರಲ್ಲಿ ತೋರಿಸಿದಂತೆ ಆಮ್ಲಗಳಿದ್ದ ಸಂದರ್ಭಗಳಲ್ಲಿ ಬಲ್ಬ್ ಬೆಳಗಲು ಪ್ರಾರಂಭಿಸುತ್ತದೆ. ಆದ್ರೆ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವುದಿಲ್ಲ.
ಎಂಬುದನ್ನ ನಾವು ಗಮನಿಸಿದ್ವಿ. ಬಲ್ಬ್ನ ಉರುವಿಕೆಯು ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವುದನ್ನ ಸೂಚಿಸುತ್ತದೆ. ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹವು ಅಯಾನುಗಳ ಮೂಲಕ ಸಾಗಿಸಲ್ಪಡುತ್ತದೆ. ಸೊ ಇದು ನಮ್ಗೆ ಈಗ ಹೊಸದೊಂದು ಟಾಪಿಕ್. ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಟಾಪಿಕ್ ಇಲ್ಲ, ಅಥವಾ ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದನೂ ಈ ಟಾಪಿಕ್ ಇಲ್ಲ. ಬಟ್ ಜಸ್ಟ್ ನಿಮ್ಮ ಜನರಲ್ ನಾಲೆಡ್ಜ್ಗೆ ಆಯಾನುಗಳ ಬಗ್ಗೆ ಮತ್ತೆ ಇನ್ನೊಂದು ಟಾಪಿಕ್ ಬರುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಅದು ಹೇಗೆ ವರ್ಕ್ ಆಗುತ್ತೆ, ಈಗ ನಿಮ್ಮ ಚಟುವಟಿಕೆನ ಒಂದ್ ಸ್ವಲ್ಪ ಬಗೆಹರಿಸಿ ನೋಡ್ಬೇಕಾದ್ರೆ ನೋಡಿ, ನಾನಿಲ್ಲಿ ನಿಮ್ಗೆ ಒಂದು ಎಕ್ಸ್ಪೆರಿಮೆಂಟ್ ನ ತೋರಿಸ್ಲಿಕ್ಕೆ ಒಂದು ಸ್ಟೀಮರ್ ನ ತೆಗೆದುಕೊ ಬಂದಿದ್ದೀನಿ. ಇದು ಹೀಗಿದೆ ಸ್ಟೀಮರ್. ಸ್ಟೀಮರ್ ನ ಈ ಭಾಗಕ್ಕೆ ನಾನು ಇಷ್ಟು ನೀರನ್ನ ತುಂಬಿಸಿದ್ದೇನೆ. ಅರ್ಥ ಆಯ್ತಾ? ಇದಕ್ಕೆ ಕರೆಂಟ್ ಅನ್ನ ಕೊಡ್ಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಒಂದು ಹೋಲ್ ಇರುತ್ತೆ, ಕಾಣ್ತಾ ಉಂಟಾ ನಿಮ್ಗೆ? ಹೀಗಿರುತ್ತೆ. ಸೊ ಈ ಸ್ಟೀಮರ್ಗೆ ನಾನೀಗ ವಿದ್ಯುತ್ ಅನ್ನ ಪ್ರವಹಿಸಿದಾಗ ಏನಾಗುತ್ತೆ, ಅದು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೂ ನಾನು ಈ ಒಂದು ಪಾಯಿಂಟ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮ್ಲಗಳು H+ ಆಯಾನುಗಳನ್ನ ಕ್ಯಾಟ್ ಆಯಾನ್ ಆಗಿ ಮತ್ತು HCl ನಲ್ಲಿ Cl⁻⁻⁻ ಆಯಾನು HNO3 ಯಲ್ಲಿ NO-3 ಈ ರೀತಿ ವಿಂಗಡಿಸ್ಕೊಂಡು ಬರುತ್ತೆ. ಈಗ ನೋಡಿ, ಇದ್ರಲ್ಲಿ ನಿಮ್ಗೆ ಕಾಣ್ತಿರ್ಬಹುದು ಅಥವಾ ಕಾಣ್ದೇನೂ ಇರಬಹುದು, ಹೊಗೆ ಬರ್ಲಿಕ್ಕೆ ಶುರುವಾಗ್ತಾ ಇದೆ. ಸೊ ಇಲ್ಲಿ ಯು ಕ್ಯಾನ್ ಫೀಲ್ ದ ಪ್ರೆಷರ್. ಇಲ್ಲಿ ಕಾಣ್ತಾ ಉಂಟಾ? ಹೊಗೆ ಬರ್ಲಿಕ್ಕೆ ಶುರುವಾಗ್ತಾ ಇದೆ. ಈ ನೀರು ಆವಿ ಆಗ್ತಾ ಬರುತ್ತೆ, ನೀರು ಇಲ್ಲಿ ಕುದಿಲಿಕ್ಕೆ ಶುರುವಾಗುತ್ತೆ, ಇಲ್ಲಿ ಹೊಗೆ ಬರ್ಲಿಕ್ಕೆ ಶುರುವಾಗ್ತಾ ಇದೆ. ಬಹುಶಃ ಕ್ಯಾಮ್ರಾದ ಕಣ್ಣಿಗೆ ಈ ಹೊಗೆ ಕಾಣದೇ ಇರಬಹುದು. ಇಲ್ಲಿಂದ ನೋಡಿ ಮಕ್ಳೇ, ಹೊಗೆ ಬರ್ಲಿಕ್ಕೆ ಶುರುವಾಗ್ತಾ ಇದೆ. ಸೊ ಇದನ್ನ ನಾನು ಏನಕ್ಕೆ ತೋರಿಸ್ತೆ ಅಂತ ಹೇಳಿದ್ರೆ, ಆಯಾನು ಅನ್ನೋ ಟಾಪಿಕ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ವಿದ್ಯುತ್ ಪ್ರವಾಹ ಇಲ್ಲ ಆದಾಗ ನೀರೇನಿದೆ ಅದು ಕುದಿಲಿಕ್ಕೆ ಶುರುವಾಗುತ್ತೆ. ಕುದ್ದು ಅದ್ರ ಒಂದು ಸ್ಟೀಮ್ ಅಂತ ಏನ್ ಕರಿತೀವಿ, ಇಲ್ಲಿ ವೇಪರ್ ನಿಮ್ಗೆ ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ, ಇಲ್ಲಿ ವೇಪರ್ ಇಂದ ಆ ಸ್ಟೀಮ್ ಹೊರಗೆ ಬರ್ಲಿಕ್ಕೆ ಶುರುವಾಗ್ತಾ ಹೋಗುತ್ತೆ. ತಿಳಿತಾ? ಸೊ ಇದನ್ನ ಇಲ್ಲಿಡ್ತೀನಿ. ಸೊ ಆದ್ರಿಂದ ಪ್ರಯೋಗ ನಾವ್ ಇಲ್ಲಿ ಮಾಡಿ ತೋರ್ಸ್ಲಿಕ್ಕೆ ನಿಮ್ಗೆ ಕಷ್ಟ ಆಗೋದು ಇದೇ ಕಾರಣದಿಂದ. ಕೆಲವೊಂದಿಷ್ಟು ಈ ಹೊಗೆ ಬರೋದಾಗಿರ್ಬಹುದು ಅಥವಾ ಬಣ್ಣ ಬದಲಾಗೋದಾಗಿರ್ಬಹುದು, ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗದೆ ಇರೋ ಕಾರಣದಿಂದ. ಸೊ ಒಟ್ಟಾರೆ ಈ ಪ್ರಯೋಗವನ್ನ ನೀವು ನಿಮ್ಮ ಶಾಲಾ ಲ್ಯಾಬೊರೇಟರಿ ಅಥವಾ ಪ್ರಯೋಗ ಶಾಲೆಯಲ್ಲಿ ಮಾಡಬಹುದು. ಸೊ ನಾನು ನಿಮ್ಗೆ ಆಯಾನುಗಳ ಬಗ್ಗೆ ನಾನು ತಿಳಿಸೋಣ ಅಂತ ಇದ್ದೆ. ಆಯಾನು ಈ ಒಂದು ಪದವನ್ನ ನೀವು ಕೇಳಿದ್ದೀರಾ? ಆಯಾನುಗಳು ಅಂತ ಹೇಳಿದ್ರೆ ಆಯೋನೈಸೇಷನ್ ಅಂತ ಕರಿತೀವಿ. ಹಲವು ವಿಧಗಳಲ್ಲಿ ಇದನ್ನ ಮಾಡಬಹುದು. ಕೆಲವು ದ್ರವಗಳಲ್ಲಿ ಕೆಲವು ರೀತಿಯ ಉಪ್ಪುಗಳನ್ನ ಕರಗಿಸಿದ್ರೆ ಆ ಉಪ್ಪು ಅಣುಗಳು ಧನ ಮತ್ತು ವಿದ್ಯುತ್ನಿಂದ ಕೂಡಿದ ಅಯಾನುಗಳಾಗಿ ವಿಭಜನೆ ಹೊಂದುತ್ತೆ. ಸೊ ಆ ಉಪ್ಪಿನಲ್ಲಿದ್ದಂತಹ ಅಣುಗಳು ಏನಾಗುತ್ತೆ, ಧನ ಮತ್ತು ವಿದ್ಯುತ್ನಿಂದ ಇದರಿಂದ ಕೂಡಿದಂತಹ ಅಯಾನುಗಳಾಗಿ ವಿಭಜನೆ ಹೊಂದುತ್ತೆ. ಉದಾಹರಣೆಗೆ ಅಡಿಗೆ ಉಪ್ಪು ಫಾರ್ಮುಲಾ NaCl. ನೀರಿನಲ್ಲಿ ಕರಗಿಸಿದ್ರೆ ಅದು ಏನಾಗುತ್ತೆ, Na+. ಧನ ವಿದ್ಯುತ್ತುಳ್ಳ ಸೋಡಿಯಂ ಪ್ಲಸ್ ಮತ್ತು Cl ಋಣ ವಿದ್ಯುತ್ತುಳ್ಳ ಕ್ಲೋರಿನ್ ಆಗುತ್ತೆ. ಏನಾಗುತ್ತೆ, Na+ ಮತ್ತೆ Cl- ಈ ರೀತಿ ಆಗುತ್ತೆ. ಸೊ ಇದು ಏನಾಗುತ್ತೆ, ಧನ ಅಂದ್ರೆ ಪಾಸಿಟಿವ್ ವಿದ್ಯುತ್ತುಳ್ಳ ಸೋಡಿಯಂ ಮತ್ತೆ ಋಣ ವಿದ್ಯುತ್ತುಳ್ಳ ಕ್ಲೋರಿನ್, ಒಂದು ಪ್ಲಸ್ ಒಂದು ಮೈನಸ್ ಫಾರ್ಮ್ ಆಗ್ತಾ ಬರುತ್ತೆ. ಅದೇ ರೀತಿ ಇಲ್ಲೂ ಹೇಳಿದ್ದು, ಆಮ್ಲಗಳು ಈಗ H+ ಅಯಾನನ್ನ ಕ್ಯಾಟ್ ಅಯಾನ್ ಆಗಿ ಮತ್ತು HCl ನಲ್ಲಿ Cl- ಆಗುತ್ತೆ. ಇದು ಕನ್ಫ್ಯೂಸ್ ಆಗ್ಬೇಡಿ, ಬಹಳ ಸಿಂಪಲ್ ಇದೆ, ನೋಡ್ಕೊಳ್ಳಿ ಇಲ್ಲಿ. ಈಗ ನಾನು HCl ಇದನ್ನ ತೆಗೆದುಕೊಂಡಾಗ ಏನಾಗುತ್ತೆ, ಇದ್ರಲ್ಲಿ ಒಂದು ಧನಾತ್ಮಕ ಒಂದು ಋಣಾತ್ಮಕ ಆಗುತ್ತೆ, H+ ಆಗುತ್ತೆ, Cl- ಆಗ್ತಾ ಬರುತ್ತೆ. ತಿಳಿತಾ? ಈಗ
ಅದೇ ತರ ನಾನು HNO3 ತೆಗೆದುಕೊಳ್ತೀನಿ ಅಂತ ಇಟ್ಕೊಳ್ಳಿ. HNO3. ಸೊ ಇದೇನಾಗುತ್ತೆ ಇದರಲ್ಲಿ ಮತ್ತೆ H ಮತ್ತೆ NO3 ಇದೆ ಅಲ್ವಾ? H ಪ್ಲಸ್ ಆಗುತ್ತೆ, NO3 ಮೈನಸ್ ಆಗ್ತಾ ಬರುತ್ತೆ. ಅದೇ ತರ ನಾನೀಗ ನೆಕ್ಸ್ಟ್ H2SO4 ತೆಗೆದುಕೊಳ್ತೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ಬರಿತೀನಿ H2SO4. ಈಗ ಏನಾಗುತ್ತೆ H2SO4 ಅಲ್ಲಿ ಇದರಲ್ಲಿ 2 ಧಾತು ಇದೆ. ಏನೇನಿದೆ? H ಇದೆ, SO4 ಇದೆ. ಆದ್ರೆ ಇಲ್ಲಿ H ಪಾಸಿಟಿವ್ ಬರೋದ್ರಿಂದ ಇಲ್ಲಿ 2 ಏನಿತ್ತು ಈ 2 ಇಲ್ಲಿಗೆ ಸೇರ್ಪಡೆ ಆಗುತ್ತೆ. ಸೇರ್ಪಡೆಯಾಗಿ ಮೇಲೆ 2 ಮೈನಸ್ ಆಗುತ್ತೆ. ತಿಳಿತಾ? H2SO4 H ಪ್ಲಸ್ SO ಟು ದ ಪವರ್ ಆಫ್ 2 ಮೈನಸ್ 4 ಈ ರೀತಿ ಬರುತ್ತೆ. ಓಕೆ, ಅರ್ಥ ಆಗ್ತಾ ಇದೆಯಾ? ಇದೇ ತರ ಇನ್ನೊಂದು ಕೊಡ್ತೀನಿ ನೋಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿಕ್ಕೆ. ಸೊ ಹೈಡ್ರೋಜನ್ ಯಾವಾಗ್ಲೂ ಆಮ್ಲ ಇರೋದ್ರಿಂದ ಪ್ಲಸ್ ಅನ್ನೋದು ಹೈಡ್ರೋಜನ್ ಯಾವಾಗ್ಲೂ ಬಂದೇ ಬರುತ್ತೆ. ಸೊ ಅದೇ ತರ ನಾನೀಗ ಇಲ್ಲಿ ನಿಮ್ಗೆ CH3COOH ಇಲ್ಲಿ ಇದನ್ನ ಹೆಂಗ್ ಬರೀತೀರಾ? ಈಗ ನೀವು H ಪ್ಲಸ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಅಲ್ವಾ? H ಒಂದು ಪ್ಲಸ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. H ನಾವು ಹೊರತುಪಡಿಸಿ ಮಿಕ್ಕಿರೋದು ಈ H ಇಲ್ಲಿಗೆ ಹೋಗ್ಬಿಡುತ್ತೆ. CH3COO ಇಲ್ಲಿಗೆ ಮೈನಸ್ ಬರುತ್ತೆ. ಅರ್ಥ ಆಯ್ತಾ? H ಇಲ್ಲಿ ಬರುತ್ತೆ, ಈ ಮಿಕ್ಕಿರೋದು ಇಲ್ಲಿ ಬಂದು ಮೈನಸ್ ಆಗ್ತಾ ಬರುತ್ತೆ. ಇದು ಅಯಾನ್ಗಳಂತ ಒಳಗೊಂಡಿರುತ್ತೆ. ಆಮ್ಲಗಳಿರುವಂತಹ ಕ್ಯಾಟ್ ಅಯಾನ್ ಅಂದ್ರೆ H ಪ್ಲಸ್ ಆಗಿರೋದ್ರಿಂದ ಆಮ್ಲಗಳು ದ್ರಾವಣದಲ್ಲಿ ಹೈಡ್ರೋಜನ್ ಅಯನ್ ಅಂದ್ರೆ ಜಲೀಯ, ಇದು ಯಾವ ಸ್ಥಿತಿಯಲ್ಲಿ ಇರುತ್ತೆ? ಆಕ್ವಾ ಸ್ಥಿತಿಯಲ್ಲಿ ಇರುತ್ತೆ, ಜಲೀಯ ಸ್ಥಿತಿಯಲ್ಲಿ ಇರುತ್ತೆ ಗಳನ್ನ ಉಂಟು ಮಾಡುತ್ತೆ. ಇದು ಅವುಗಳ ಆಮ್ಲೀಯ ಗುಣಗಳಿಗೆ ಕಾರಣವಾಗಿದೆ ಎನ್ನುವುದು ಸೂಚಿಸುತ್ತೆ. ಇದರಿಂದನೇ ಇದರಲ್ಲಿ ಅಸಿಡಿಕ್ ನೇಚರ್ ಅಥವಾ ಆಮ್ಲೀಯ ಗುಣಗಳನ್ನ ನಾವು ಕಂಡು ಬರಬಹುದು. ಈಗ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇತ್ಯಾದಿ ಕ್ಷಾರಗಳನ್ನ ಬಳಸಿ ಇದೇ ಚಟುವಟಿಕೆಯನ್ನ ಪುನರ್ವರ್ತಿಸಿ. ಈಗ ಹೊಸದೊಂದು ಪದವನ್ನ ನಾನು ಹೇಳಿದೆ, ಕ್ಷಾರ. ಕ್ಷಾರ ಅಂತ ಹೇಳಿದ್ರೆ ಏನು? ಈ ಚಟುವಟಿಕೆಯ ಫಲಿತಾಂಶಗಳ ಆಧಾರದ ಮೇಲೆ ನೀವು ಯಾವ ತೀರ್ಮಾನಕ್ಕೆ ಬರ್ತೀರಾ ಅಂತ. ಈಗ ನಾನು ಇಂಥದ್ರಲ್ಲಿ ಹೆಚ್ಚು ಅಸಿಡಿಕ್ ಆಗಿದೆ ಅಥವಾ ಆಮ್ಲ ಗುಣವನ್ನ ಹೊಂದಿದೆ ಅಂತ ಹೇಳಿದೆ. ಇದನ್ನ ಅಯಾನ್ಗಳು ಅಂತ ಕರಿತೀವಿ ಅಂತಾನು ಹೇಳಿದೆ. ಈಗ ಕ್ಷಾರ ಅನ್ನುವಂತಹ ಪದದ ಅರ್ಥ ಬಂದು ಆಲ್ಕಲೈ ಅಂತ. ಈ ಆಲ್ಕಲೈ ಅಂತ ಹೇಳಿದ್ರೆ ಏನು? ಇದ್ರೊಂದಿಗೆ ಈ ಚಟುವಟಿಕೆಯನ್ನ ಮುಂದುವರಿಸಿದಾಗ ಅದು ಯಾವ ರೀತಿ ಬದಲಾವಣೆಯನ್ನ ಹೊಂದುತ್ತೆ, ಅವುಗಳನ್ನ ನಾವು ನಮ್ಮ ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಂತಾ ಹೋಗೋಣ. ಹಾಗೆ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡ್ಕೊಂತಾ ಹೋಗೋಣ. ತಿಳಿತಾ ಮಕ್ಳೇ? ಇದಾಗಿತ್ತು ಇವತ್ತಿನ ವಿಜ್ಞಾನದ ವಿಭಾಗದ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಸೊ ಆಮ್ಲಗಳು ಪ್ರತ್ಯಾಮ್ಲಗಳು ಸೇರಿ ಹೇಗೆ ಲವಣಗಳು ಮತ್ತು ನೀರು ಉತ್ಪಾದನೆ ಆಗುತ್ತೆ. ಸೊ ಈ ಆಮ್ಲಗಳು ಜಾಗದಲ್ಲಿ ನಾನ್ ಮೆಟಲಿಕ್ ಅಂದ್ರೆ ಲೋಹೀಯಗಳು, ಪ್ರತ್ಯಾಮ್ಲಗಳು ಜಾಗದಲ್ಲಿ ಮೆಟಲಿಕ್ ಅಂದ್ರೆ ಲೋಹಗಳು ಹೇಗೆ ತಮ್ಮ ಸ್ಥಾನ ಪಲ್ಲಟವನ್ನ ಕೂಡ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ತಟಸ್ಥೀಕರಣದ ಬಗ್ಗೆ ಎಲ್ಲ ಇವತ್ತಿನ ಚಾಪ್ಟರ್ ನಲ್ಲಿ ನಾವು ಕೇಳಿ ತಿಳ್ಕೊಂಡ್ವಿ. ಮುಂದಿನ ಕ್ಲಾಸ್ಗಳಲ್ಲಿ ಈ ಕ್ಷರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಂತ ಸಾಗೋಣ. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ನಿಮ್ಮೊಟ್ಟಿಗೆ ಇದ್ದಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.